ನೈನ್ ಎಬ್ಸನ ಬೇಡ ಬಿಡಿ ನನ್ನೇ ಎಬ್ಸ್ಬಿಡುತ್ತದು. ಹೋದ್ರೆ ಲಾಠಿ ಚಾರ್ಜೆ. ನೀನ್ ನನ್ ದೋಸ್ತ್, ನನ್ ಗೆಳೆಯ, ನನ್ ಜೀವ. ಲೇ ಹುಡುಗಿನೇನ ನೀನು? ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 3. ಇವತ್ತು ನಾವಿರೋದು ಉಡುಪಿಯಲ್ಲಿದ್ದೀವಿ, ಅಂದ್ರೆ ಮಲ್ಪೆ ಬೀಚ್ ಹತ್ರ ಇದ್ದೀವಿ. ಸೊ ನಮ್ಗೆ ರೂಮ್ ಕೊಟ್ಟಿದ್ದು ಈ ರೂಮು. ಸೊ ಇನ್ನೊಂದೇನಂದ್ರೆ, ಇಲ್ಲಿ ಚಿಕ್ಕಮಂಗ್ಳೂರ್ ಇರುವಾಗ 2,000 ರೂಮ್ ಖರ್ಚು. ಸೊ ಇಲ್ಲೂ ಕೂಡ ಹೋಮ್ ಸ್ಟೇ 2,000 ಇತ್ತು. ಬಟ್ ಅಲ್ಲಿ ಹಾಟ್ ವಾಟರ್ ಇತ್ತು, ಕುಡಿಯಕ್ ನೀರು ಕೊಟ್ರು, ಹಂಗೆ ಟವಲ್ಸು, ಬೆಡ್ಶೀಟು, ಬೆಡ್ ಎಲ್ಲ ಕೊಡ್ತಿದ್ರು, ಎಕ್ಸ್ಟ್ರಾ ಬೆಡ್ ಎಲ್ಲ ಕೊಟ್ರು. ಸೊ ಇಲ್ಲಿ ಏನು ಕೊಡ್ತಿಲ್ಲ, ಏನು ಇಲ್ಲ ಅಂತ ಹೇಳಿದ್ರು. ಸೊ ಇದೊಂದು ನನ್ನ ಔಟ್ಫಿಟ್ ನೋಡಿ, ಕಾಣಿಸ್ತೈತೆ ಇಲ್ಲೋ ಗೊತ್ತಿಲ್ಲ. ಯಾರಾದ್ರೂ ನೋಡ್ಬೇಕು ಅನ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ, ಲಿಂಕ್ ಬಯೋದಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ ಒಂದ್ಸರಿ. ಗೈಸ್ ಹಂಗೆ ನಾನು ರೂಮ್ ತೋರಿಸ್ತೀನಿ, ನಮ್ ರೂಮ್ ಅಂತ ಇದೀನಿ, ನಾನು ಹೋಮ್ ಸ್ಟೇ ತೋರಿಸ್ತೀನಿ ನಾವಿದ್ದಿದ್ದು. ಸೊ ಬನ್ನಿ ಹೋಗೋಣ ಹೊರಗಡೆ. ಗೈಸ್ ಬನ್ನಿ ತೋರಿಸ್ತೀನಿ ರೂಮ್ನ. ಗೈಸ್ ಹಿಂಗೆ ಒಳಗಡೆ ಹೋದ್ರೆ ಇದೆಲ್ಲ ರೂಮು, ಇದು ಮಗ ನೋಡಿ ಗೈಸ್, ಇದೇ ರೂಮ್ ನಮ್ಗೆ ಕೊಟ್ಟಿರೋದು. ಇಲ್ಲಿ ನೋಡಿ ಎಷ್ಟು ಮೆಸ್ಸಿ ಮಾಡ್ಬಿಟ್ಟಿದ್ವಿ, ಫುಲ್ ಗಲೀಜ್ ಮಾಡ್ಬಿಟ್ಟಿದೀವಿ. ಗೈಸ್ ವೇಣು ಏನ್ ಮಾಡ್ತಾನೆ ನೋಡಿ. ಇನ್ನೊಂದು ವಾಶ್ರೂಮ್ ನೋಡಿ ಗೈಸ್, ವಾಶ್ರೂಮ್ ಓಪನ್ ಇಲ್ಲ, ಹಿಂಗೆ ಬಚ್ಚಿಕೊಂಡಿರುತ್ತೆ ಒಳಗಡೆ. ಹಿಂಗ್ ಒಳಗಡೆ ಹೋಗಿ ಇಲ್ಲಿ ನೋಡಿದ್ರೆ ಸ್ನಾನ ಮಾಡ್ತಾನೆ ಗೈಸ್. ಇನ್ನೊಂದು ಇಲ್ಲಿ ನೋಡಿ ಓಪನ್ ಇರುತ್ತೆ, ಅದ್ರೊಳಗಡೆ ಅವನು ಸ್ಕ್ರೀನ್ ಕಾಣಿಸುತ್ತೆ ಮಗ ನೋಡಿ. ಬನ್ನಿ ಗೈಸ್, ಹಂಗೆ ಇಷ್ಟೇ ಅಲ್ವಾ ನಮ್ ರೂಮು? ಅಲ್ಲ, ಮೇಲೆ ಒಂದ್ ಐತೆ, ಬನ್ನಿ ಹೋಗೋಣ, ಅಲ್ಗೂ ಹೋಗೋಣ. ನೋಡಿ ಗೈಸ್, ಡೂಪ್ಲೆಕ್ಸ್ ಗೈಸ್ ಕೊಟ್ಟಿರೋದು. ನೋಡಿ ಗೈಸ್, ಸಿಂಗಲ್ ಬೆಡ್. ಲೈಟ್ ಹಾಕಿಲ್ಲ, ಹೋ ಗೈಸ್ ಲೈಟ್ ಹಾಕಿಲ್ಲ, ಸಾರಿ ಗೈಸ್, ಗ್ರಾಮರ್ ಮಿಸ್ಟೇಕ್. ಗ್ರಾಮರ್ ಮಿಸ್ಟೇಕ್ ಆಗೋಯ್ತು, ಬಿಡಿ ಪರವಾಗಿಲ್ಲ. ಇಲ್ಲಿ ನೋಡಿ ಗೈಸ್, ಹಿಂಗೆ ಇಲ್ಲಿಂದ ತೋರ್ಸ್ ಮಗ ರೂಮ್. ಗೈಸ್ ರೂಮ್ ಮಾತ್ರ ಸಕ್ಕದಾಗೈತೆ ಗೈಸ್, ಸಕ್ಕತ್ ರೂಮ್ ಗೈಸ್, ನಿಜ ವರ್ತೈತೆ ಗೈಸ್. ಇನ್ನೊಂದೇನಂದ್ರೆ, ಅವರು ವಾಟರ್ ಬಾಟಲು, ಟವಲ್ಸು ಹಿಂಗೆಲ್ಲ ಕೊಟ್ಟಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಹಾಟ್ ವಾಟರ್ ಎಲ್ಲ ಗೈಸ್, ಕೋಲ್ಡ್ ವಾಟರ್ ಸ್ನಾನ ಮಾಡಿದೀವಿ. ಗೈಸ್ ನನ್ನ ಔಟ್ಫಿಟ್ ನೋಡಿ, ಇದ್ರಲ್ಲಿ ಫೋಟೋಸ್ ಪೋಸ್ಟ್ ಮಾಡ್ತೀನಿ ಗೈಸ್ ಪಕ್ಕ. ಗೈಸ್ ಇವಾಗ ಬಿಟ್ಟಿದೀವಿ, ಬೀಚ್ ಹತ್ರಕ್ಕೆ ಹೋಗ್ತಾ ಇದೀವಿ ನೋಡಿ. ವಿಡಿಯೋ ಆಡ್ ಮಾಡಿದ್ರೆ ಈ ತರ ಮಾಡ್ತಾ ಇರ್ತಂತೆ. ಮತ್ತೆ ಏನೋ ಒಂದ್ ಹೇಳ್ತಾನೆ ಗೈಸ್, ಈಗ ಎಲ್ಲ ತೋರ್ಸು ಈ ತರ ಹೇಳ್ತಾ ಇರ್ತಾನೆ ಗೈಸ್. ಹಂಗೆ ಸರಿ ಬಿಡಪ್ಪ, ಆಯ್ತು, ನೀವೇ ರೈಡರ್ಸು. ಬಂದೇ ಇಲ್ಲ ಪವನ್, ಅವ್ನ್ ಗಾಡಿ ಓಡಿಸ್ಕೊಂಡು ಲೇಟ್ ಮಾಡ್ಕೊಂಡಿರ್ತಾರೆ ಗೈಸ್. ಎಲ್ಲೋದ್ರ ಪವನ್ ವೇಣು ಏನ್ ಹೇಳ್ಬೇಕು ಲಾಸ್ಟ್ಗೆ ಹೋದ್ಮೇಲೆ ತೋರಿಸ್ತೀನಿ ಗೈಸ್. ಇವಾಗ ಬಂದಿತ್ತ ತಾನು ನೋಡ್ಕೊಳ್ಳಿ ಗೈಸ್. ಟ್ವಿಸ್ಟ್ ಏನಂದ್ರೆ, ಇದು ಮಲ್ಪೆ ಬೀಚ್ ರೆಡ್ ಅಲರ್ಟ್ ಎಲ್ಲ ಐತೆ ನೋಡಿ, ಯಾರನ್ನು ಬಿಡಲ್ಲ ನೋಡಿ. ಅಲ್ಲಿ ರೆಡ್ ಫ್ಲಾಗ್ ಕಾಣ್ತೈತೆ ಗೈಸ್, ಇದೆ ಫುಲ್ ರೆಡ್ ಅಲರ್ಟ್ ಗೈಸ್ ನೋಡಿ. ಅದಕ್ಕೆ ಯಾರನ್ನೂ ಬಿಡಲ್ಲ, ನೆಟ್ ಬೇರೆ ಆಗ್ಬಿಟ್ಟವ್ರೆ, ಅಲ್ಲಿವರೆಗೆ ಲಾಸ್ಟ್ ಹೋಗ್ಬೇಕಂತೆ, ಅದ್ರೊಳಗಡೆಕ್ಕೆ ಯಾರನ್ನು ಬಿಡ್ತಿಲ್ವಂತೆ. ಸೊ ಪರವಾಗಿಲ್ಲ, ಇಲ್ಲೇ ಫೋಟೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದೀನಿ, ನೋಡೋಣ ಏನಾಗುತ್ತೋ. ಗೈಸ್ ಒಳಗಡೆ ಬಂದ್ವಿ, ಇವನ್ ನೋಡಿ. ಮೇಡ ಏನ್ ಮಾಡ್ತಾ ಇದೀಯ ಮೇಡ? ಗೈಸ್ ಡ್ರಾಯಿಂಗ್ ಮಾಡ್ತಾವ್ ಗೈಸ್ ಕಾಲಲ್ಲಿ. ಲೇ ಹುಡುಗಿನೇನ ನೀನು? ಎಸ್ ಗೈಸ್, ಹುಡುಗಿನ ಅಂದ್ರೆ ಎಸ್ ಅಂತವನೇ. ಲಾಸ್ಟ್ಗೆ ವೇಣು ಹಂಗೆ ಹಿಂಗೆ ತಿರುಗಿ ಕೋಜ ಆಗೋದಾ ಮಗ? ಇಲ್ಲ ಮಗ, ನೀನ್ ನನ್ ದೋಸ್ತ್, ನನ್ ಗೆಳೆಯ, ನನ್ ಜೀವ. ಗೈಸ್ ನೋಡಿ ಗೈಸ್, ರೆಡ್ ಅಲರ್ಟ್. ಇದನ್ನ ನೆಟ್ನ ಕ್ರಾಸ್ ಮಾಡಿ ಆ ಕಡೆ ಹೋಗ್ಬಾರ್ದಂತೆ ನೋಡಿ. ಪೊಲೀಸ್ ಅವರೆಲ್ಲ ಇದಾರೆ, ಇನ್ನು ನೋಡಿ ಅಲ್ಲಿ ಹೋಗ್ತಾವ್ರು ನೋಡಿ, ಕಾಣಿಸಿದ್ರ? ಅವ್ರು ಯಾರು ಬಿಡ್ತಿಲ್ಲ ಗೈಸ್, ಹೋದ್ರೆ ಲಾಠಿ ಚಾರ್ಜೆ. ಅದು ಹಳ್ಳಿಗಳು ನೋಡಿ ಗೈಸ್, ಎಷ್ಟು ಜೋರಾಗಿ ಬರ್ತೈತೆ ಅಂತ, ಅದಕ್ಕೆ ಯಾರನ್ನೂ ಒಳಗಡೆ ಬಿಡ್ತಿಲ್ಲ ಅಂತೆ. ಪರವಾಗಿಲ್ಲ, ಇಲ್ಲೇ ಫೋಟೋ ಶೂಟ್ ಮಾಡೋಣ ಗೈಸ್. 5, 6, 7, 8 ಎಗರ್ಸೋಣ ಗೈಸ್, ಇದನ್ನ ಎಗರೈತಿ ಗೈಸ್. ಒಟ್ನಲ್ಲಿ ಎಗರ್ಸ್ಬಿಟ್ವಿ. 9 ಎಬ್ಸೋಣ ಬೇಡ ಬಿಡಿ, ನನ್ನೇ ಎಬ್ಸ್ಬಿಡುತ್ತದು, ಏನಿಗ್ ಬೇಕು ಗೈಸ್.
ಫೋಟೋಶೂಟ್ ಮುಗಿಸ್ಕೊಂಡು ನಿಮ್ಗೆ ಸಿಗ್ತೀನಿ ಗೈಸ್, ಟೇಕ್ ಯು ಗೈಸ್. ಇನ್ನೊಂದು ಟ್ವಿಸ್ಟ್ ಕೊಡ್ಲಾ, ಇಲ್ಲಿ ಬಿಡ್ತಿಲ್ವಂತೆ, ಅಲ್ಲಿ ನೋಡಿ ಅಲ್ಲಿ ಯಾರೋ ಹೋಗೋರು ಒಳಗಡೆ, ಆ ಲಾಸ್ಟ್ ಇಂದ ಬಿಡ್ತಾರಂತೆ ಆ ಕಡೆಗೆ. ಸೊ ಹೋಗೋಣ ಅಂತ ಅನ್ಕೋತಾ ಇದೀನಿ, ಬೇಡ ಯಾಕೆ ಮತ್ತೆ ಹೊರಗಡೆ ಹೋಗಿ ಮತ್ತೆ ಅವ್ರು ಏನಂತಾರೋ ಏನೋ, ಅದಕ್ಕೆ ಬೇಡ ಇಲ್ಲೇ ಮಾಡ್ಕೊಳೋಣ ಗೈಸ್. ಏನು ಫೋಟೋಶೂಟ್ ಅಲ್ವಾ, ಇಲ್ಲೇ ಮುಗಿಸ್ಕೊಂಡು ಹೋಗೋಣ. ನನ್ಗೆ ಊಟ ಇಲ್ದಿರಕ್ ಆಗ್ತಿಲ್ಲ. ಏನ್ ಮಾತಾಡ್ಬೇಕು ನಿಂಗೆ ಯಾಕೋ ಮಾಡ್ಬೇಕಷ್ಟು ಹೇಳಪ್ಪ ಮೈಕ್ನ. ಇಟ್ಕೊಂಡಿದ್ದೀನಿ ನಾವು. ಹೊಟ್ಟೆ ಹಸಿತಾ ಇದೆ, ತಿಂತಾ ಇದ್ದೀನಿ. ತಿನ್ಬಿಟ್ಟು ಮತ್ತೆ ಮಾಡ್ತೀನಿ. ಇನ್ನ ಬಂದಿಲ್ಲ ತಾನೆ, ಹೆಂಗ್ ತಿಂತೀಯ? ಹೊಟ್ಟೆ ಹಸಿದೆ. ಎಷ್ಟೊತ್ತು ಕಾಯ್ದಿರೋದು ಊಟ ತಿನ್ನಕ್ಕೆ? ಹೇಗಿರೋ ನಿಯತ್ತು.